ಜೆಡಿಎಸ್ ನಾಯಕರು ಮಿಸ್ ಮಾಡದೆ ಈ ಸ್ಟೋರಿಯನ್ನ ನೋಡಲೇಬೇಕು. ಕಾರಣ ನಿಮ್ಮದೇ ಪಕ್ಷದ ಯುವ ನಾಯಕನ ಅಸಲಿ ಮುಖವನ್ನ ಗ್ಯಾರಂಟಿ ನ್ಯೂಸ್ ಅನಾವರಣ ಮಾಡ್ತಾ ಇದೆ. ಹಾಗಾಗಿ ಮಿಸ್ ಮಾಡದೆ ಜೆಡಿಎಸ್ನ ಹಿರಿಯ ನಾಯಕರು ಈ ಸುದ್ದಿ ನೋಡಲೇಬೇಕು. ಜೆಡಿಎಸ್ ಹಿರಿಯ ನಾಯಕರು ಮಿಸ್ ಮಾಡದೆ ಸ್ಟೋರಿ ನೋಡಲೇಬೇಕು ಅಂತ ನಾವು ಹೇಳಿದ್ವಿ. ಕಾರಣ ನಿಮ್ಮದೇ ಪಕ್ಷದ ಯುವ ಮುಖಂಡನ ಅಸಲಿ ಮುಖವನ್ನ ಒಂದ್ಸಾರಿ ನೋಡ್ಬಿಡಿ. ಇದು ಜೆಡಿಎಸ್ ಮುಖಂಡನ ಭರ್ಜರಿ ದೋಖಾ ಸ್ಟೋರಿ. ಯಶವಂತಪುರದ ಜೆಡಿಎಸ್ ಮುಖಂಡನ ಮುಖವಾಡ ಬಟಾ ಬಯಲಾಗಿದೆ. ಉಂಡು ಹೋದ ತಿಂದು ಹೋದವನ ಬಿಗ್ ಸುದ್ದಿಯನ್ನ ಗ್ಯಾರಂಟಿ ನ್ಯೂಸ್ ನಿಮ್ಮ ಮುಂದೆ ಇಡ್ತಾ ಇದೆ. ನಾನೇ ಕಿಂಗು ಕಿಲಾಡಿ ಅಂತ ಪೋಸ್ಟ್ ಕೊಟ್ಟವನ ಸ್ಟೋರಿ ಇದು. ಬೆಂಗಳೂರಿನಲ್ಲಿದ್ದಾನೆ ಆಂಟಿಯರ ಲವರ್ ಬಾಯ್. ಜೆಡಿಎಸ್ ಮುಖಂಡ ಅಂತ ಹೇಳ್ಕೊಳ್ಳಕ್ಕೆ ಶೋಕಿವಾಲಾ ಸ್ತ್ರೀಲೋಲ ಮಾತಿನಲ್ಲೇ ಮನೆ ಕಟ್ಟೋ ಮಾತಿನ ಮಲ್ಲ. ಗ್ಯಾರಂಟಿ ನ್ಯೂಸ್ನಲ್ಲಿ ಜೆಡಿಎಸ್ ಮುಖಂಡನ ಎಕ್ಸ್ಕ್ಲೂಸಿವ್ ಸ್ಟೋರಿ. ಜೆಡಿಎಸ್ ಮುಖಂಡ ಗಂಡ ಇಲ್ಲದ ಮಹಿಳೆಯರನ್ನ ಈತ ಟಾರ್ಗೆಟ್ ಮಾಡ್ಕೊಳ್ತಿದ್ನಂತೆ. ಹಿಂದೆ ಮುಂದೆ ಯಾರು ಇಲ್ಲದ ಮಹಿಳೆಯರನ್ನೇ ಹುಡುಕುವ ಐನಾತಿ ಮುಖ ಇದು. ಆತನ ಹೆಸರೇ ರವೀಂದ್ರ, ಯಶವಂತಪುರದ ಜೆಡಿಎಸ್ ಮುಖಂಡ. ಲವನು ಸ್ಲೇಟ್ ಹಿಡ್ಕೊಂಡು ಅಮಾಯಕನಂತೆ ನವರಂಗಿ ನಾಟಕ ಮಾಡ್ತಾನಂತೆ ಮಹಿಳೆಯರ ಮುಂದೆ. ಈತನ ಮುಖ ನೋಡಿ ಯಾಮಾರ್ ಬಿಟ್ರೆ ಅಲ್ಲಿಗೆ ಬದುಕು ಜಟಕಾಬಂಡಿಯಾಗುವುದು ಗ್ಯಾರಂಟಿ. ಮಾತ್ನಲ್ಲೇ ಮೋಡಿ ಮಾಡೋ ಈ ಕಿಲಾಡಿ ರವೀಂದ್ರನ ಹಿಸ್ಟ್ರಿಯೇ ಬಹಳ ಭಯಂಕರವಾಗಿದೆ. 10 ಆಂಟಿಯರ ಫೇವ್ರೇಟ್ ಅಂತೆ ಈ ಬಿಟ್ಟಿ ಶೋಕಿಲಾಲ. ಏರಿಯಾದಲ್ಲಿ ಬಿಲ್ಡಪ್ ಹಾಕಿ ಮಚ್ಚು ಹಿಡ್ಕೊಂಡು ಪೋಸ್ಟ್ ಕೊಡ್ತಿದ್ನಂತೆ. ಅದಕ್ಕೆಲ್ಲ ಪಕ್ಷದ ಮುಖಂಡ ಅಂತ ಯಾಕೆ ಹೇಳ್ಕೊತಾರೋ ಗೊತ್ತಿಲ್ಲ. ಆಂಟಿಯರು ನೋ ಅಂದ್ರೆ ಮಚ್ಚು ತೋರಿಸಿ ಬೆದರಿಸ್ತಾನಂತೆ. ಗಂಡ ಇಲ್ಲದ ಮಹಿಳೆಯರನ್ನೇ ಈತ ಟಾರ್ಗೆಟ್ ಮಾಡಿಕೊಂಡು ಓಕೆ ಅಂದ್ರೆ ಸರಿ, ಓಕೆ ಅಂದ ಇದ್ರೆ ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಬೆದರಿಸೋದೆಲ್ಲ ಮಾಡ್ತಾನಂತೆ. ಈತನ ಹೆಸರು ರವೀಂದ್ರ, ಯಶವಂತಪುರದ ಜೆಡಿಎಸ್ ಮುಖಂಡ ಹೇಳ್ಕೊಳ್ಳೋದಕ್ಕೆ. ಯಾರ್ ಗಂಡ ಇರಲ್ವೋ ಅಂತ ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು, ಅವ್ರನ್ನ ಪುಸಲಾಯಿಸೋದು, ಅವ್ರು ಓಕೆ ಅನ್ಲಿಲ್ಲ ಅಂತ ಹೇಳಿದ್ರೆ ಮಚ್ಚಿಡ್ಕೊಂಡು ಅವ್ರನ್ನ ಬೆದರಿಸಿ ಹೆದರಿಸಿ ತನ್ನ ಬುಟ್ಟಿಗೆ ಬೀಳಿಸ್ಕೊಳ್ಳೋದೇ ಈತನ ಕೈಯಾಲಿ ಆಗಿತ್ತಂತೆ. ಈತನೇ ನೋಡಿ ರವೀಂದ್ರ. ಆತನ ಮುಖನ ಒಂದ್ಸಾರಿ ನೋಡ್ಕೊಂಬಿಡಿ. ಜೆಡಿಎಸ್ ಮುಖಂಡ ಅಂತೆ. ಹಾಗಾಗಿ ಹಿರಿಯ ನಾಯಕರು ಮಿಸ್ ಮಾಡದೆ ಸ್ಟೋರಿ ನೋಡಬೇಕು ಅಂತ ಹೇಳಿದ್ವಿ. ಅದೇನಾಗಿದೆಯೋ ಗೊತ್ತಿಲ್ಲಪ್ಪ, ಜೆಡಿಎಸ್ ಪಕ್ಷದಲ್ಲಿ ಯಾಕಿಂತವರೆಲ್ಲ ಬರ್ತಿದ್ದಾರೋ ಅಂತ. ಇಷ್ಟು ದಿನ ಪ್ರಜ್ವಲ್ ರೇವಣ್ಣ ಆಯಿತು, ಸೂರಜ್ ರೇವಣ್ಣ ಅವ್ರ ಕಥೆಯನ್ನೆಲ್ಲ ಕೇಳಿಸ್ಕೊಂಡ್ವಿ. ಈಗ ಅದಾದ ಬಳಿಕ ರವೀಂದ್ರ ಅವರ ಸ್ಟೋರಿ. ಇವ್ರ ಹಿಸ್ಟ್ರಿನೂ ಭಾಳ ಭಯಂಕರವಾಗಿ ನೋಡೋದಕ್ಕೆ ಸಿಗ್ತಾ ಇದೆ. ಮಹಿಳೆಯರನ್ನ ಟಾರ್ಗೆಟ್ ಮಾಡೋದು, ಹಿಂದೆ ಮುಂದೆ ಓಡಾಡೋದು, ಹಾಗೆ ಹಿಂಗೆ ಅಂತ ಬಿಲ್ಡಪ್ ಕೊಡೋದು, ಓಕೆ ಅಂತ ಇದ್ರೆ ಅಂತ ಹೆಣ್ಣು ಮಕ್ಕಳಿಗೆ ಮಚ್ಚು ತೋರಿಸಿ ಈತ ಬೆದರಿಕೆ ಕೂಡ ಹಾಕ್ತಿದ್ನಂತೆ. ಇನ್ಮೇಲೆ ಈತ ಪಕ್ಷದಲ್ಲಿ ಇರಲ್ಲ ಬಿಡಿ. ಪಕ್ಷ ಬಿಟ್ಟು ಆಚೆನೇ ಇಂಥ ಕೆಲಸ ಎಲ್ಲ ಮಾಡಬೇಕು. ಕೆಲಸ ಮಾಡೋಕ್ಕೂ ಬಿಡಲ್ಲ. ಈಗ ಪೊಲೀಸರಿಗೆ ಈತ ಅತಿಥಿ ಆಗಲೇಬೇಕು. ಯಾಕಂದರೆ ಕಂಪ್ಲೇಂಟ್ ಕೂಡ ದಾಖಲಾದಂಗೆ ಕಾಣಿಸುತ್ತೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಹಾಗಾಗಿ ಈತನ ವಿರುದ್ಧ ಕ್ರಮ ಆಗಬೇಕಷ್ಟೆ. ಒಂದ್ ಕಡೆ ದೃಶ್ಯ ನೋಡ್ತಾ ಇದ್ದೀರಲ್ಲ, ಆತನ ಫೋಟೋ ಒಂದ್ಸಾರಿ ನೋಡಿ. ಈತನೇ ರವಿ. ಈ ಕಡೆ ಒಬ್ರು ಮನೆಗೆ ಹೋಗ್ತಿದ್ನಂತೆ, ಒಬ್ಬ ಹೆಣ್ಣು ಮಗಳ ಮನೆಗೆ ಹೋಗ್ತಿದ್ನಂತೆ. ಆಕೆ ಓಕೆ ಅಂದಿಲ್ಲ ಅಂತ ಅನ್ಸುತ್ತೆ. ಹಾಗಾಗಿ ಕೈಯಲ್ಲಿ ಮಚ್ಚ ಹಿಡ್ಕೊಂಡು ಆಕೆಯನ್ನ ಹೆದರಿಸಿ ಬೆದರಿಸಬೇಕು ಅನ್ನೋ ಕಾರಣಕ್ಕೆ ಆತ ಎಂಟ್ರಿ ಕೊಡ್ತಾ ಇರುವಂತಹ ದೃಶ್ಯ. ಇದೆಲ್ಲವೂ ಕೂಡ ಮೊಬೈಲ್ನಲ್ಲಿ ರೆಕಾರ್ಡ್ ಆಗಿರುವಂತಹ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ ನೋಡಿ. ಕೈಯಲ್ಲಿ ಮಚ್ಚ ಹಿಡ್ಕೊಂಡು ಎಂಟ್ರಿ ಆಗಿರೋದು. ಹಿಂಗೆ ಯಾರಾದ್ರೂ ಮನೆಗೆ ಬಂದ್ರೆ ಭಯ ಆಗುತ್ತೆ ಅಲ್ವಾ? ಆ ಹೆಣ್ಮಕ್ಳು ಏನ್ ಮಾಡೋದಕ್ಕೆ ಸಾಧ್ಯ? ಈತ ಹೆದರಿಸಿ ಬೆದರಿಸಿ ಈತ ಹೇಳದಂಗೆ ಕೇಳಲೇಬೇಕಾದಂತ ಅನಿವಾರ್ಯತೆಗೆ ಹೆಣ್ಣು ಮಕ್ಕಳು ಬಿದ್ದು ಬಿಡ್ತಾರೆ.
ಅಂಥದ್ದೇ ಪರಿಸ್ಥಿತಿ ದೃಶ್ಯದಲ್ಲೂ ಕೂಡ ನೋಡೋದಕ್ಕೆ ಸಿಗುತ್ತೆ. ಮಚ್ಚ ಹಿಡ್ಕೊಂಡು ಮನೆಗೆ ಎಂಟ್ರಿ, ರೌಡಿಸಂ ಪ್ರದರ್ಶನ ಹೆಣ್ಣು ಮಕ್ಕಳ ಮುಂದೆ. ಈ ರೀತಿ ರೌಡಿಸಂ ಪ್ರದರ್ಶನ ಮಾಡೋದಕ್ಕೆ ಹೋಗಿ ಈಗ ಪೊಲೀಸರ ಕೈಗೆ ತಗಲಾಕೊಳ್ತಾನೆ. JDS ಮುಖಂಡ ಅನ್ನುವಂಥ ಬಿಲ್ಡಪ್ ಜಸ್ಟ್ ಒಂದು ಬೇಕಲ್ಲ, ಏನಾದರೂ ಡಿಸಿಗ್ನೇಷನ್ನು ಹೇಳ್ಕೊಳ್ಳೋಕ್ಕೆ JDS ಮುಖಂಡ. ಬಟ್ ಏರಿಯಾದಲ್ಲಿ ಓಡಾಡೋದು ಯಾರು ಗಂಡಂದ್ರಿರಲ್ವೋ ಅಂಥ ಹೆಣ್ಣು ಮಕ್ಕಳನ್ನು ಹೆದರಿಸಿ ಬೆದರಿಸಿ ತನ್ನನ್ನು ಲವ್ ಮಾಡುವಂತ ಕೇಳೋದು, ಯಾರು ಲವ್ ಮಾಡೋಕ್ಕೆ ನೋ ಅಂತಾರೋ ಅಂಥವ್ರ ಮನೆಗೆ ಈ ರೀತಿ ರೌಡಿ ಥರ ಎಂಟ್ರಿ ಕೊಡೋದು, ಕೈಯಲ್ಲಿ ಲಾಂಗು ಮಚ್ಚು ಹಿಡ್ಕೊಂಡು. ಹಂಗಂದಾಗ ಹೆಣ್ಣು ಮಕ್ಕಳು ಭಯ ಬೀಳ್ತಾರೆ, ಮನೆಯಲ್ಲಿ ಯಾರು ಕೂಡ ಇರಲ್ಲ. ಆತ ಹೇಳ್ದಂಗೆ ಕೇಳಲೇಬೇಕಾದಂಥ ಅನಿವಾರ್ಯತೆ ಇರುತ್ತೆ. ದೃಶ್ಯ ನೋಡ್ತಾ ಇದ್ದೀರಿ, ಕೈಯಲ್ಲಿ ಮಚ್ಚು ಹಿಡ್ಕೊಂಡು ಕೂತ್ಕೊಂಡಿರುವಂಥ ದೃಶ್ಯ. ಆ ಹೆಣ್ಣು ಮಗಳಿಗೆ ಆವಾಜ್ ಹಾಕ್ತಾ ಇರುವಂಥ ದೃಶ್ಯ ಕೂಡ ಆ ವಿಡಿಯೋದಲ್ಲಿ ರೆಕಾರ್ಡ್ ಆಗಿದೆ.